ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರೈರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ವಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ಕೆಲವೊಂದು ಸಮಯದಲ್ಲಿ ನಮಗೆ ಅರಿವೇ ಇಲ್ಲದಂಗೆ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಜಾಸ್ತಿ ಆಗ್ತಾ ಇರ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಯಾವ ಸಂದರ್ಭಗಳಲ್ಲಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಕೊಬ್ಬಿನಂಶ ಜಾಸ್ತಿ ಆಗುತ್ತೆ ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಪ್ರೆಗ್ನೆನ್ಸಿ ಟೈಮಲ್ಲಿ ತಾಯಿಯ ಆರೋಗ್ಯನೂ ಬಹುಮುಖ್ಯ ಆಗಿರ್ತದೆ. ಮಗುವಿನ ಆರೋಗ್ಯ, ಮಗುವಿನ ಬೆಳವಣಿಗೆನೂ ಅತಿ ಅವಶ್ಯಕವಾಗಿ ಇರೋದ್ರಿಂದ ಕೆಲವೊಂದು ಹಾರ್ಮೋನ್ಗಳ ಸೆಕ್ರಿಷನ್ಗೆ ಕೊಲೆಸ್ಟ್ರಾಲ್ ಅತಿ ಅವಶ್ಯಕವಾಗಿ ಬೇಕಾಗಿರ್ತದೆ. ಹಾಗಾಗಿ ಅವರು ಸೇವಿಸ್ತಕ್ಕಂಥ ಆಹಾರದಲ್ಲಿ, ಅವರ ನ್ಯೂಟ್ರಿಷನ್ನಲ್ಲಿ ಅವರ ಆಹಾರ ಸೇವನೆ ಮಾಡೋದ್ರಿಂದ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಕನಿಷ್ಠ 20ರಿಂದ 40% ಕೊಲೆಸ್ಟ್ರಾಲ್ ಡೆಪಾಸಿಷನ್ ಜಾಸ್ತಿ ಆಗ್ತದೆ. ಹಾಗಾಗಿ ನೀವು ನೋಡಿರ್ಬೋದು, ಪ್ರೆಗ್ನೆನ್ಸಿ ಆದ ನಂತರ ಅವರು ತೂಕ ಜಾಸ್ತಿ ಆಗ್ತಾ ಇರ್ತಾರೆ. ಇನ್ನು ಕೆಲವೊಬ್ಬರು ಈ ಕೆಲವೊಂದು ಮಾತ್ರೆಗಳನ್ನ, ಈ ಉಬ್ಸದ ಮಾತ್ರೆಗಳನ್ನ, ವೀಸಿಂಗ್ ಇರ್ತಕ್ಕಂಥ ಅಸ್ತಮಾ ಇರೋದಕ್ಕೆ ಮಾತ್ರೆಗಳನ್ನ ಸೇವನೆ ಮಾಡ್ತಿರ್ತಾರೆ. ದೀರ್ಘಕಾಲದಲ್ಲಿ ಈ ಮಾತ್ರೆಗಳನ್ನ ಸೇವನೆ ಮಾಡಬೇಕಾದ್ರೆ, BP-ಗೆ ಮಾತ್ರೆಗಳನ್ನ ದೀರ್ಘಕಾಲ ಸೇವನೆ ಮಾಡಿದಾಗ, ಕೆಲವೊಂದು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ಗಳನ್ನ ಹಾಗೂ ಇಮ್ಯುನೋ ಸಪ್ರೆಸೆಂಟ್ ಮಾತ್ರೆಗಳನ್ನ ದೀರ್ಘಕಾಲ ಸೇವನೆ ಮಾಡಿದಾಗ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ. ಇನ್ನು ಅತಿಯಾದ ಒತ್ತಡ, ಟೆನ್ಷನ್, ಸ್ಟ್ರೆಸ್ ತಗೊಳ್ಳೋದ್ರಿಂದ ದೇಹದಲ್ಲಿ ಕಾರ್ಟಿಸಾಲ್ ಹಾರ್ಮೋನ್ ಹೆಚ್ಚಾಗಿ ಇದು ನಮ್ಮ ಲಿವರ್ನಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್, ಬ್ಯಾಡ್ ಕೊಲೆಸ್ಟ್ರಾಲ್ನ ಕೆಲವು ಸಮಯದಲ್ಲಿ ದುಪ್ಪಟ್ಟು ಮಾಡ್ತದೆ, ಹೆಚ್ಚು ಮಾಡ್ತದೆ. ಹಾಗೂ ಅತಿಯಾದ ಹೆಚ್ಚಾಗಿ ಕಾಫಿ ಕುಡಿಯೋದ್ರಿಂದಲೇ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ನಮಗೆ ಅರಿವೇ ಇಲ್ಲದಂಗೆ ಜಾಸ್ತಿ ಆಗ್ತದೆ. ಹಾಗೂ ಅತಿಯಾದ ಮದ್ಯಪಾನ ಮಾಡೋದ್ರಿಂದಲೇ ಕೊಲೆಸ್ಟ್ರಾಲ್ ನಮ್ಮ ದೇಹದಲ್ಲಿ ಹೆಚ್ಚಾಗ್ತದೆ. ಇನ್ನು ಯಾವುದಾದ್ರು ಇನ್ಫೆಕ್ಷನ್ಗಳಿದ್ದರೆ, ಲಿವರಲ್ಲಿ ಸಮಸ್ಯೆ ಇತ್ತು ಅಂತಂದರೆ ಈ ಒಂದು ಕೊಲೆಸ್ಟ್ರಾಲ್ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ, ಅತಿಯಾದ ಒಂದು ತೂಕ ಇರ್ತಾರೆ, ಒಬೆಸಿಟಿ ಇರ್ತಾರೆ. ಅವರು ತೂಕ ಇಳಿಸೋದಕ್ಕೋಸ್ಕರನೇ ಅವರು ಹಲವಾರು ರೀತಿಯ ಔಷಧಿ ಮಾತ್ರೆಗಳನ್ನ ತಗೊಂಡಿರ್ತಾರೆ. ಕೆಲವೊಬ್ಬರು ಏನು ಮಾಡ್ತಾರೆ ಅಂದರೆ ಈ ಕೀಟೋ ಡಯೆಟನ್ನು ಫಾಲೋ ಮಾಡ್ತಿರ್ತಾರೆ. ಈ ಕೀಟೋ ಡಯೆಟ್ನ ಅವರು ಫಾಲೋ ಮಾಡ್ತಾ ಇರಬೇಕಾದ್ರೆ ಕೆಲವೊಬ್ಬರಿಗೆ ಈ ಒಂದು ಡಯೆಟ್ ಅಡ್ಜಸ್ಟ್ ಆಗೋದಿಲ್ಲ. ಅಂಥ ಒಂದು ಸಂದರ್ಭದಲ್ಲಿ ಅದು ನಮ್ಮ ದೇಹದಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರಿ ತೂಕ ಜಾಸ್ತಿ ಆಗ್ತಾರೆ ಹಾಗೂ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಾಗುವ ಸಾಧ್ಯತೆಗಳಿರ್ತದೆ. ಇನ್ನು ಯಾವುದೇ ಒಂದು ದೈಹಿಕ ಚಟುವಟಿಕೆಗಳಿಲ್ಲದಲೇ ಇದ್ದ ಸಂದರ್ಭದಲ್ಲಿ, ಅವರ ಆಹಾರದಲ್ಲಿ ಏರುಪೇರಾದ ಸಂದರ್ಭದಲ್ಲಿ ಹಾಗೂ ಕೆಲವೊಂದು ಜಿಡ್ಡಿನ ಪದಾರ್ಥಗಳನ್ನ, ಕರಿದ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತದೆ. ಹಾಗಾಗಿ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಮಗೆ ಅರಿವೇ ಇಲ್ಲದಂಗೆ ಯಾವ ಸಂದರ್ಭಗಳಲ್ಲಿ ದೇಹದಲ್ಲಿ ಕೊಲೆಸ್ಟ್ರಾಲ್ ಹೆಚ್ಚಾಗ್ತದೆ ಅನ್ನೋದನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.